ಪ್ರಖ್ಯಾತ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇಡೀ ದೇಶಾದ್ಯಂತ ನಾಯಕರುಗಳು ಅದಕ್ಕಾಗಿ ಕಂಬನಿ ಮಿಡಿತಾ ಇದ್ದಾರೆ. ಕೆಪಿಸಿಸಿಯಿಂದ ಡಾಕ್ಟರ್ ಸಿಂಗ್ಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಾಡಾಗಿದೆ. ಬೆಳಗಾವಿಯಲ್ಲಿ ಡಾಕ್ಟರ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಕ್ಲಬ್ ರಸ್ತೆಯ ಸಿಪಿಎಡ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಇವತ್ತು ಗಾಂಧಿ ಭಾರತ ಹೆಸರಿನ 100 ವರ್ಷಗಳ ನೆನಪಿನ ಅಧಿವೇಶನ ನಡೀಬೇಕಾಗಿತ್ತು. ಅದರ ಮುಂದುವರಿಕೆಯ ಭಾಗವಾಗಿ ಇವತ್ತು 3ನೇ ದಿನದ ಅಧಿವೇಶನ ನಡೀಬೇಕಾಗಿತ್ತು. ಆದರೆ ಈ ಶೋಕಾಚರಣೆಯ ವಿಚಾರದಿಂದಾಗಿ ಆ ಅಧಿವೇಶನವನ್ನು ಮೊಟಕುಗೊಳಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಈ ದೇಶ ಕಂಡಿರ್ತಕ್ಕಂಥ ಬಹಳ ವಿಶೇಷವಾದ ಒಬ್ಬ ರಾಜಕಾರಣಿ. ಯಾಕೆ ವಿಶೇಷ ಅಂತ ಹೇಳ್ತಿದ್ದೀನಿ ಅಂದ್ರೆ, ರಾಜಕಾರಣಕ್ಕಿಂತ ಹೆಚ್ಚಾಗಿ ಅವರು ಆರ್ಥಿಕತೆಯತ್ತ ಗಮನ ಕೊಟ್ಟರು. ಆರ್ಥಿಕ ತಜ್ಞ ಅಂತ ಅವ್ರನ್ನ ಕರೀತಾ ಇದ್ರು. ಒಂದು ಹಂತದಲ್ಲಿ ವಿರೋಧಿಗಳು ಅವರನ್ನ ಮೌನ ಮೋಹನ್ ಸಿಂಗ್ ಅಂತ ಟೀಕಿಸಿದರೂ ಕೂಡ ಅವರ ಕೆಲಸಗಳು ಅವರಿಗಿಂತ ಹೆಚ್ಚಾಗಿ ಮಾತನಾಡುದು ಅನ್ನುವಂಥದ್ದು. ಹಾಗಾಗಿ ವಿಶೇಷವಾದಂತಹ ರಾಜಕಾರಣಿ ಅಂತಾನೆ ಹೇಳಬೇಕು. ಈ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ಯಾಕೆ ಮನಮೋಹನ್ ಸಿಂಗ್ ಅವರ ಆಡಳಿತಾವಧಿ ಭಾರತಕ್ಕೆ ಮಹತ್ವದ್ದಾಗಿತ್ತು, ಏನೆಲ್ಲ ಮಾಡಿದ್ರು, ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ಹೇಗೆ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲವನ್ನ, ಅವರ ಆಡಳಿತಾವಧಿಯ ಕಾಲವನ್ನ? ಮೊದಲ ವಿಚಾರ ನಿಮ್ ತಲೆಗೆ ನೆನಪಿಗೆ ಬರೋದು ಏನು? ಮೊದಲ ವಿಚಾರ ಅಂದ್ರೆ ಅವರು ಒಬ್ಬ ಶ್ರೇಷ್ಠ ಆಡಳಿತಗಾರ. ಅಂದ್ರೆ ನಾವು ಸಾಮಾನ್ಯವಾಗಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳಾಗುವುದನ್ನು ನೋಡಿದ್ದೇವೆ. ಆದ್ರೆ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಅಂದ್ರೆ ಒಂದ್ ರೀತಿನಲ್ಲಿ ಪ್ಲೇಟೋ ಹೇಳೋ ಪ್ರಕಾರ ಫಿಲಾಸಫರ್ ಕಿಂಗ್ ಅಂತ ಹೇಳ್ತಾರಲ್ಲ, ಅಂದ್ರೆ ಅಷ್ಟೊಂದು ಜ್ಞಾನವನ್ನು ಉಳ್ಳಂತ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಆಗಬೇಕಾದಂತಹ ಒಂದು ಸುಧಾರಣೆಗಳನ್ನ ತಂದಿರತಕ್ಕಂಥದ್ದು ನನ್ನ ಮನಸ್ಸಿಗೆ ತಕ್ಷಣ ಉಳಿಯುತ್ತೆ. ರಾತ್ರಿ ಎಲ್ಲ ನಾನು 100 ಜನರಿಗೆ ನನ್ನ ಸಂತಾಪ ಅಥವಾ ಅವರ ಅಗಲಿಕೆಯಿಂದಾಗಿದ್ದಂಥ ನೋವನ್ನು ಹಂಚಿಕೊಂಡಿದ್ದೆ. ನಿಮ್ಮ ಮಾಧ್ಯಮದವರೆಗೂ ಸಹ ಕಳಿಸಿದ್ದೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಳೋದ್ರೆ ಗುಡ್ ಗವರ್ನೆನ್ಸ್. ಒಂದು ಒಳ್ಳೆಯ ಶ್ರೇಷ್ಠ ಆಡಳಿತಗಾರರಾಗಿ ಬಡ ಜನರಿಗೆ ತಲುಪಬೇಕಾದಂತ ಸೌಲಭ್ಯಗಳನ್ನ ತಾವು ಹಿಂದೆ ನರಸಿಂಹರಾವ್ ಅವರು ಇದ್ದಾಗ ಏನು ಉದಾರೀಕರಣ, ಲಿಬರಲೈಸೇಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನೀಡಿದಂತ ಸಲಹೆಗಳನ್ನ ಕಾರ್ಯರೂಪ ತರಲಿಕ್ಕೆ ಅವರಿಗೆ ಒಂದು ಮುಕ್ತವಾದ ಅವಕಾಶ ಸಿಕ್ತು. ಅವರ ಬಗ್ಗೆ ಟೀಕೆ ಹಾನಿ ಏನೇ ಇರಲಿ, ಆದ್ರೆ ಅವರಲ್ಲಿದ್ದಂತಹ ಒಂದು ಏನು ಹಿಂದುಳಿದ ಮತ್ತೆ ಬಡತನದಲ್ಲಿರ್ತಕ್ಕಂಥ ಆರ್ಥಿಕ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಾರ್ಜಿನಲೈಸ್ ಪೀಪಲ್ ಬಗ್ಗೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳು ಇವತ್ತು ಸಹ ಈ ಒಂದು ನಮ್ಮ ದೇಶದಲ್ಲಿ ಮುಂದುವರಿಕೆಯನ್ನ ಕಂಡು ಬಂದಿದೆ. ಮೋದಿ ಅವರನ್ನು ವಿಸ್ತಾರಗೊಳಿಸಿದ್ರು. ಆ ವಿಸ್ತಾರಗೊಳಿಸುವುದಕ್ಕೆ ಒಂದು ಫೌಂಡೇಶನ್ ಹಾಕಿದಂತಹ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಒಂದು ಸಾರಿ ನಾನು ಡೆಲ್ಲಿಯಲ್ಲಿ ಅವರು ಪ್ರಧಾನಮಂತ್ರಿ ಆಗುವ 6 ತಿಂಗಳ ಮುಂಚೆ ಭೇಟಿಯಾದಾಗ ಅವರಲ್ಲಿದ್ದಂತಹ ಜ್ಞಾನ, ಅಪಾರ ಜ್ಞಾನ ಮತ್ತು ಆ ವಿನಯ, ಹೃದಯವಂತಿಕೆ ಇದೆಯಲ್ಲ, ಅದನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಕಾರು ಹತ್ತುವವರೆಗೂ ಅಲ್ಲಿ ನಿಂತಿದ್ದು ಬೇಡ್ಕೊಟ್ಟು. ಕಾರಣ ನೀವು ಒಬ್ಬ ಪ್ರಾಧ್ಯಾಪಕರು, ನಾನು ಒಬ್ಬ ಪ್ರಾಧ್ಯಾಪಕ, ನಿಮ್ಮ ಸಲಹೆಗಳನ್ನ ನಾನು ಗಮನದಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿದ್ರು. ಅದು 6 ತಿಂಗಳಿಗೆ ನಾನು ಮತ್ತೆ ಪತ್ರ ಬರೆದಾಗ ಅವರು ಪತ್ರ ಬರೆದಿರ್ತಕ್ಕಂಥದ್ದು ಇವತ್ತೂ ನಾನು ಅದನ್ನ ಅಮೂಲ್ಯವಾಗಿ ಸಂಗ್ರಹ ಆಗಿ ಇಟ್ಕೊಂಡಿದ್ದೇನೆ. ಅವರು ಬರೆದ್ರು, ನೀವು ಹೇಳಿರುವ ಎಲ್ಲ ಏನು ಸಲಹೆಗಳಿದೆ ಆ ಸಲಹೆಗಳಿಗೆ ಮೀರಿ ಕೆಲಸ ಮಾಡುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ನಾನು ಮಾಡ್ತೇನೆ ಅಂತಕ್ಕಂಥದ್ದು ನನ್ನಲ್ಲಿ ಭರವಸೆ ಇದೆ ಅಂತಕ್ಕಂಥದ್ದನ್ನ ತಾವು ತೋರಿಸಿದ್ದೀರಿ. ಈ ಬಗ್ಗೆ ನಾನು ನಿಮಗೆ ಬಹಳ ಒಂದು ರೀತಿಯಲ್ಲಿ ಆಶ್ವಾಸನೆ ಕೊಡುವ ರೀತಿಯಲ್ಲಿ ನಡೆದುಕೊಳ್ತೇನೆ ಅಂದ್ರು. ಅಂದ್ರೆ ಒಬ್ಬ ಸಾಮಾನ್ಯ ಪ್ರಾಧ್ಯಾಪಕ ಆ ಒಂದು ಉನ್ನತವಾದ ಹುದ್ದೆ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಒಂದು ರಾಜಕೀಯದ ನೇತೃತ್ವವನ್ನು ವಹಿಸಿದಾಗ ಅವರು ಸ್ಟೇಟ್ಸ್ಮನ್ ಆಗ್ತಾರೆ. ಸ್ಟೇಟ್ಸ್ಮನ್ ಅಂದ್ರೆ ಮುಂದಿನ ಜನಾಂಗಕ್ಕೆ ಏನು ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯ ಒಂದು ತಳಪಾಯವನ್ನ ಅಥವಾ ಮಾರ್ಗವನ್ನ ಸೂಚಿಸಬೇಕಾದ್ ಮಾಡಿದ್ರು. ಇನ್ನೊಂದು ನನಗೆ ಬಹಳ ಗಮನಾರ್ಹವಾದ್ದು ಅಂದ್ರೆ ಈ ಬಡ ಜನರಿಗೆ ತರ್ತಕ್ಕಂಥ ಇವತ್ತೇನಿದೆಯಲ್ಲ ಡಿಜಿಟಲ್ ಪೇಮೆಂಟ್ ಅಂತಕ್ಕಂಥ, ಅದಕ್ಕೆ ನಾಂದಿ ಆಡಿದಂತವರು ಮನಮೋಹನ್ ಸಿಂಗ್ ಅವರು ಆಧಾರ್ ಕಾರ್ಡಿನ ಮೂಲಕ ಬಡ ಜನರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ಏನು ರಾಜೀವ್ ಗಾಂಧಿ ಹೇಳಿದ್ರಲ್ಲ, ರೂಪಾಯಿನಲ್ಲಿ 15 ಪೈಸೆ ಮಾತ್ರ ಬಡವರಿಗೆ ಹೋಗ್ತಾ ಇದೆ, ಅದನ್ನ 95 ಪೈಸೆವರೆಗೂ ಅವರು ತಲುಪುವಂತೆ ಮಾಡಿದ್ದು ಅದು ಎರಡನೆಯ ಪ್ರಮುಖವಾದ ಅಂಶ. ಇವತ್ತು ಅದು ಸಾಮಾನ್ಯವಾಗಿ ಕಾಣುತ್ತೆ. ಮೋದಿ ಅವರು ಅದನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಜನಪ್ರಿಯವಾಗಿ ವಿಸ್ತಾರಗೊಳಿಸಿದ್ದಾರೆ. ಆದ್ರಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಮೌನಿ ಬಾಬಾ ಅಂತ ಅನೇಕರು ಕರೀತಾರೆ. ಮೌನವಾಗಿದ್ದರೂ ಅವರಲ್ಲಿರ್ತಕ್ಕಂಥ ಒಂದು ಸಾಲಿಡ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೀಸ್ ಇದೆಯಲ್ಲ, ಆ ಒಂದು ಬುದ್ಧಿಯ ಒಂದು ಮಟ್ಟ ಮತ್ತು ಮಾನವೀಯತೆಯಿಂದ ಹೃದಯವನ್ನ ಜನರಿಗೋಸ್ಕರ ತಾವು ಸೇವೆ ಸಲ್ಲಿಸ್ತಕ್ಕಂಥದ್ದಿದೆಯಲ್ಲ, ಅದರ ಎರಡು ಮಿಶ್ರಣವನ್ನ ನಾವು ಕಾಣ್ತಾ ಇದ್ದೇವೆ.
ಇವತ್ತು ಮೂರನೆಯದಾಗಿ ಅವರು ಬಡವರಿಗೆ ನೀಡಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಅಂದ್ರೆ ಅವತ್ತು ಕಾಂಗ್ರೆಸ್ಸಿನ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅಣುಶಕ್ತಿಯ ಒಂದು ಏನು ಅಟಾಮಿಕ್ ಎನರ್ಜಿ ಬಗ್ಗೆ ಇದ್ದಂತ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಅನೇಕ ವಿರೋಧಗಳನ್ನು ವ್ಯಕ್ತಪಡಿಸಿದ್ರು ಸಹ ಅವುಗಳನ್ನ ಧಿಕ್ಕರಿಸಿ ಅಂದ್ರೆ ಅವರುಗಳಿಗೆ ಹೇಳಿ ನಾನು ಇದಕ್ಕೆ ಒಪ್ತೇನೆ, ಇದರಿಂದ ಅಣು ಶಕ್ತಿಯನ್ನ ಶಾಂತಿಯುತ ಬಳಕೆಗೆ ಬಳಸಬೇಕು ಅಂತಕ್ಕಂಥ ಒಪ್ಪಂದಕ್ಕೆ ಅವರು ಸಹಿ ಹಾಕಿದ್ರು. ಈ ರೀತಿ ಅನೇಕ ಪ್ರಸಂಗಗಳಿದೆ. ಆದ್ರೆ ಇಡೀ ದೇಶ ಅವರಿಗೆ ಅಂದ್ರೆ ಎಲ್ಲ ಪ್ರತಿಯೊಬ್ಬ ಭಾರತೀಯನು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾದಂತ ಸನ್ನಿವೇಶ ಇದು. ಅವರ ಒಂದು ಅಗಲಿಕೆ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ದೊಡ್ಡ ನಷ್ಟ. ಇನ್ನಷ್ಟು ಮಾತನಾಡೋಣ. ಚಂಬಿ ಪುರಾಣಿಕ್ ಅವರೇ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸರ್. ಮತ್ತಷ್ಟು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀವಿ. ವಿಷಾತೀತವಾಗಿ ಅನೇಕ ಮುಖಂಡರುಗಳು ಬರ್ತಾರೆ. ಡಾಕ್ಟರ್ ಸಿಂಗ್ ನಿಧನದಿಂದಾಗಿ ಆ ಒಂದು ಶೋಕಕ್ಕೋಸ್ಕರ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಗಾಂಧಿ ಅಧಿವೇಶನ, ಕಾಂಗ್ರೆಸ್ ಗಾಂಧಿ ಅಧಿವೇಶನ ಏನು ನಡೀತಾ ಇತ್ತು ಅದನ್ನ ಕೊನೆಗೊಳಿಸಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಸಿಂಗ್ಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತೆ. ರಾಜ್ಯ ಕಾಂಗ್ರೆಸ್ ವತಿಯಿಂದ ಬೆಳಗಾವಿಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಗುತ್ತೆ. ಡಾಕ್ಟರ್ ಸಿಂಗ್ ನಿಧನದಿಂದಾಗಿ ಅಧಿವೇಶನವನ್ನ ಮೊಟಕುಗೊಳಿಸಲಾಗ್ತಾ ಇದೆ. ಮುಖಂಡರುಗಳೆಲ್ಲ ಈಗ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ತೆರಳಬೇಕಾಗತ್ತೆ, ದೆಹಲಿಗೆ ತೆರಳಬೇಕಾಗತ್ತೆ, ಅವರಿಗೆ ಅಂತಿಮ ನಮನಗಳನ್ನ ಸಲ್ಲಿಸೋದಕ್ಕೆ ತೆರಳಬೇಕಾಗತ್ತೆ. ಹಾಗಾಗಿ ಜೊತೆಗೆ ಈ ಸಂದರ್ಭ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಧುರೀಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಆ ಒಂದು ಶೋಕಾಚರಣೆಯ ಸಲುವಾಗಿ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಗಾಂಧಿ ಭಾರತ ಏನು ಅಧಿವೇಶನ ನಡೀತಾ ಇತ್ತು ಅದನ್ನ ಮೊಟಕುಗೊಳಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ಬೆಳಗಾವಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಿಸ್ತಾ ಇರತಕ್ಕಂಥದ್ದು. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅವರು 1924ರಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂತಹ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಆ ಅಧಿವೇಶನವನ್ನ ಈಗ ಕ್ವಿಕ್ ಆಗಿ ಮೊಟಕುಗೊಳಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ. ಇನ್ನೇನು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಅಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಹಾಗೆಯೇ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಧುರೀಣರಲ್ಲಿ ಒಬ್ಬರಾಗಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್. ನೋಡಿ, 87ರಿಂದಾನೇ ಅವರು ಈ ಹಿಂದೆ ದೆಹಲಿಯ ಪ್ರತಿಷ್ಠಿತ ಆರ್ಥಿಕ ಶಾಲೆಯಲ್ಲಿ ಬೋಧಕರಾಗಿ ಕೆಲಸ ಮಾಡಿದ್ರು. ಜೊತೆಗೆ ಅವರ ಶಿಕ್ಷಣ ಆ ಕಾಲದಲ್ಲೇ ಅವರ ಶಿಕ್ಷಣ ಏನು ಆಕ್ಸ್ಫರ್ಡ್ನಲ್ಲಿ ಆಗಿದ್ದಂಥದ್ದು. ಅಲ್ಲಿ ಗೌರವ ಒಂದು ಡಿಫಿಲ್ ಗೌರವವನ್ನು ಕೂಡ ಅವರು ಪಡೆದಿರ್ತಾರೆ. ಅನಂತರ ಅವರ ಇಡೀ ಬದುಕು ಒಂದು ರೀತಿಯ ಬಹಳ ಶ್ರೇಷ್ಠವಾದಂಥ ಸಾಧನೆಗಳಿಂದ ತುಂಬಿದ್ದನ್ನು ಗಮನಿಸಬಹುದು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷಗಳಾಗಿವೆ. ಅವರು ಒಂದು ರೀತಿಯಲ್ಲಿ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರು ಬದುಕನ್ನು ನೋಡಲಿಕ್ಕೆ ಸಾಧ್ಯ. ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಸುಮಾರು 10 ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದೇಶದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಇಂಪ್ರಿಂಟನ್ನು ಬಿಟ್ಟೋಗಿದ್ದಾರೆ. ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ. ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ
ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು, ನುಡಿ ನಮನವನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಅವರ ಜೀವನ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೀವನ ಎಂಥ ಶ್ರೇಷ್ಠವಾಗಿತ್ತು ಅನ್ನೋದನ್ನ ಮೆಲುಕು ಹಾಕಿದ್ರು ಸಿದ್ದರಾಮಯ್ಯನವರು. ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಅನೇಕ ಶ್ರೇಷ್ಠ ಸಾಧನೆಗಳ ಮೈಲುಗಲ್ಲುಗಳು ಅವರ ಜೀವನದುದ್ದಕ್ಕೂ ಕಾಣ್ತವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೀವನದುದ್ದಕ್ಕೂ ಕಾಣ್ತಾ ಬರುತ್ತೆ. 1991ರಿಂದ 96ರವರೆಗೆ ಭಾರತದ ಹಣಕಾಸು ಸಚಿವ